ನಮಸ್ತೆ, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಲ್ಲ? ನಾವು ನಮ್ಮ ಕಳೆದ ಗಣಿತ ತರಗತಿಯಲ್ಲಿ ಕೆಲವು ಹೋಮ್ವರ್ಕ್ಗಳನ್ನು ಕೊಟ್ಟಿದ್ದೇವೆ. ಯಾವುದು? ಒಂದು ಬಣ್ಣ ಹಚ್ಚಿರಿ, ಅಡಗಿರುವವರು ಯಾರು ಕಂಡು ಹುಡುಕಿರಿ ಅಂತ ಹೇಳಿ ನಮ್ಮ ಪಾಠ ಪುಸ್ತಕದ ಒಂದು ಚಟುವಟಿಕೆ. ಅಲ್ಲಿ ಕೊಟ್ಟಂಥ ಸಂಖ್ಯೆಗಳನ್ನು ಕೂಡಿಸಬೇಕು, ಬಂದ ಉತ್ತರವಿರುವ ಕೋಣೆಗೆ ಬಣ್ಣ ಹಚ್ಚಬೇಕು. ಮಾಡಿದ್ದೀರಾ? ಮಾಡಿದ್ದೀರಿ. ಬಣ್ಣ ಹಚ್ಚಿದಾಗ ನಾವು ಕಂಡು ಹುಡುಕಿದ್ದೇವೆ. ಏನು ಸಿಕ್ಕಿದ್ದು? ಅಡಗಿದವರು ಯಾರು? ಯಾರು? ಕೋಳಿ. ಕೋಳಿ ಅಡಗಿ ಕುಳಿತಿತ್ತಲ್ಲ. ಹಾಗಿದ್ರೆ ನಿಮಗೆ ಬಣ್ಣ ಹಚ್ಚಲಿಕ್ಕೆ ನೀವು ಮಾಡಿದ ಕ್ರಿಯೆಗಳು ಕೂಡಿಸಿದ್ದು, ಆಗ ಸಿಕ್ಕಿದ ಸಂಖ್ಯೆಗಳು ಯಾವುದಪ್ಪ ಉತ್ತರವಾಗಿ ಸಿಕ್ಕಿದ್ದು? ಅಲ್ಲಿ ಕೊಟ್ಟಂತಹ ಸಂಖ್ಯೆಗಳು ಒಂದನೆಯದು 345 ಕೂಡಿಸು 543. ಎಷ್ಟು ಉತ್ತರ ಸಿಕ್ಕಿದೆ? 888. ಸರಿಯಾಗಿದೆ. ಮತ್ತೊಂದು 740 ಕೂಡಿಸು 360. ಉತ್ತರ 1100. ಮೂರನೇ ಲೆಕ್ಕ 580 ಕೂಡಿಸು 406. ಎಷ್ಟು ಉತ್ತರ? 986. ಗುಡ್. ನಾಲ್ಕನೆಯದ್ದು 529 ಕೂಡಿಸು 382. ಉತ್ತರ ಎಷ್ಟು? 911. ಸರಿಯಾಗಿದೆ ಆಯ್ತಾ? ಐದನೆಯದ್ದು 567 ಕೂಡಿಸು 765. ಎಷ್ಟು ಉತ್ತರ ಸಿಕ್ಕಿದೆ? 1332. ಅದು ಕೂಡ ಸರಿಯಾಗಿದೆ. ಆರನೆಯದ್ದು 606 ಕೂಡಿಸು 205. ಉತ್ತರ 811. ಮತ್ತಿನ ಏಳನೇ ಲೆಕ್ಕ 340 ಕೂಡಿಸು 286. ಉತ್ತರ 626. ಸರಿಯಲ್ಲ? ಎಂಟನೆಯದ್ದು 457 ಕೂಡಿಸು 308. ಆಗ ಉತ್ತರ ಎಷ್ಟು ಸಿಕ್ಕಿದೆ? 765. ಗುಡ್. ಸರಿಯಾಗಿದೆ. ಒಂಬತ್ತನೇ ಲೆಕ್ಕ 409 ಕೂಡಿಸು 235. ಅದರ ಉತ್ತರ 644. ಕೊನೆಯ ಲೆಕ್ಕ 393 ಕೂಡಿಸು 139. ಉತ್ತರ 532. ಈ ಎಲ್ಲ ಉತ್ತರಗಳು ನಿಮ್ಮದು ಸರಿಯಾಗಿದೆ ಅಲ್ವಾ? ಆ ಉತ್ತರಗಳು ಇರುವ ಕೋಣೆಗೆ ಬಣ್ಣ ಹಚ್ಚಿದ್ದೀರಿ, ಅಡಗಿದವರನ್ನು ಕಂಡು ಹುಡುಕಿದ್ದೀರಿ. ಸರಿ, ವೆರಿ ಗುಡ್. ಹಾಗಾದರೆ ಎಲ್ಲರಿಗೂ ಆ ಚಟುವಟಿಕೆಯಲ್ಲಿ ವೆರಿ ಗುಡ್ ಸಿಕ್ಕಿದೆ. ಮತ್ತೊಂದು ಹೋಮ್ವರ್ಕ್ ಇದ್ದದ್ದು ಸಂಖ್ಯಾ ಸೌಂದರ್ಯ ಅಂತ ಹೇಳಿ. ಇದು ಕೂಡ ಪಾಠ ಪುಸ್ತಕದ ಒಂದು ಚಟುವಟಿಕೆ. ಅದರಲ್ಲಿ ನಾವು ಮಾಡಬೇಕಾಗಿ ಇದ್ದದ್ದೇನು? ಅನುಕ್ರಮವಾದ 1ರಿಂದ 5ರವರೆಗಿನ ಅಂಕೆಗಳನ್ನಲ್ಲಿ ಕೊಟ್ಟಿದ್ದಾರೆ.
ಅನುಕ್ರಮವಾದ 3 ಅಂಕೆಗಳನ್ನು ಉಪಯೋಗಿಸಿಕೊಂಡು 3 ಅಂಕೆಯ ಅತೀ ದೊಡ್ಡ ಸಂಖ್ಯೆ ಬರಿಬೇಕು, ಕೂಡಿಸು 3 ಅಂಕೆಯ ಅತೀ ಸಣ್ಣ ಸಂಖ್ಯೆಯನ್ನು ಬರಿಬೇಕು. ಅಂದರೆ 3 ಅಂಕೆಯ ಅತೀ ದೊಡ್ಡ ಸಂಖ್ಯೆ ಮತ್ತು 3 ಅಂಕೆಯ ಅತೀ ಸಣ್ಣ ಸಂಖ್ಯೆಯನ್ನು ಕೂಡಿಸಿದಾಗ ಏನು ಉತ್ತರ ಸಿಗ್ತದೆ ಅಂತ ಹೇಳಿದ್ದು. ಮಾಡಿದ್ದೀರಾ ನೀವು? ಈಗ ಉದಾಹರಣೆಗೆ ನೋಡಿ, ನೀವು ಮಾಡಿದ್ದು ಇದೇ ರೀತಿಯ, ನಿಮ್ಮ ಉತ್ತರವು ಇದೇ ಆಗಿದೆ. ಈಗ 1 ರಿಂದ 5ರವರೆಗಿನ ಅಂಕೆಗಳು 1, 2, 3, 4, 5. ಇದರಲ್ಲಿ ಅನುಕ್ರಮವಾದ 3 ಅಂಕೆಗಳನ್ನು ತಗೊಂಡು ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಸಣ್ಣ ಸಂಖ್ಯೆಯನ್ನು ರಚಿಸಬೇಕು. ಉದಾಹರಣೆಗೆ ಈಗ ಅನುಕ್ರಮವಾದ ಯಾವೆಲ್ಲ ಸಂಖ್ಯೆಗಳನ್ನು ತಗೊಳ್ಬಹುದು? 1, 2, 3 ಅಂತ ತಗೊಳ್ಬಹುದು. ಒಂದು ದೊಡ್ಡ ಸಣ್ಣ ಸಂಖ್ಯೆ 123. ಇದರಿಂದ ರಚಿಸಬಹುದಾದ ದೊಡ್ಡ ಸಂಖ್ಯೆ 321. ಇವುಗಳ ಮೊತ್ತ, ಇವುಗಳನ್ನು ಕೂಡಿಸಿದರೆ ಸಿಗುವ ಮೊತ್ತ 314, 224, 134. ಎಷ್ಟು? 444. ಬೇರೆ ಅನುಕ್ರಮವಾದ ಸಂಖ್ಯೆಗಳನ್ನು ಕೂಡ ತಗೊಳ್ಬಹುದು. ಯಾವುದು? 2, 3, 4 ಅಂತ ತಗೊಳ್ಬಹುದು. ಆಗ ಅದರಿಂದ ರಚಿಸಬಹುದಾದ ಸಣ್ಣ ಸಂಖ್ಯೆ 234 ಕೂಡಿಸು ದೊಡ್ಡ ಸಂಖ್ಯೆ 432. ಇವುಗಳ ಮೊತ್ತ 4, 2, 6, 3, 3, 6, 2, 4, 6, 666. ಬೇರೊಂದು ಹೇಗೆ ತಗೊಳ್ಬಹುದು? ಅನುಕ್ರಮವಾದ ಸಂಖ್ಯೆಗಳು 3, 4, 5 ಅಂತ ತಗೊಳ್ಬಹುದು. ಅದರಿಂದ ರಚಿಸಬಹುದಾದ ಸಣ್ಣ ಸಂಖ್ಯೆ 345 ಕೂಡಿಸು ಅತಿ ದೊಡ್ಡ ಸಂಖ್ಯೆ 543. ಇವುಗಳ ಮೊತ್ತ 8. ಇವುಗಳ ಮೊತ್ತ 5, 3, 8, 4, 4, 8, 3, 5, 8. ನೋಡಿ, ಹಾಗಿದ್ರೆ ಇಲ್ಲಿ ಸಂಖ್ಯಾ ಸೌಂದರ್ಯ ಏನು? ಈಗ ನಿಮಗೀಗ ಉತ್ತರ ನೋಡುವಾಗ ಗೊತ್ತಾಗಿರಬಹುದು. ಏನು ಸಂಖ್ಯಾ ಸೌಂದರ್ಯ? ಅನುಕ್ರಮವಾದ 1 ರಿಂದ 5ರವರೆಗಿನ ಅಂಕೆಗಳಲ್ಲಿ ಅನುಕ್ರಮವಾದ 3 ಅಂಕೆಗಳನ್ನು ತೆಕ್ಕೊಂಡು ರಚಿಸಬಹುದಾದ ದೊಡ್ಡ ಸಂಖ್ಯೆ ಮತ್ತು ರಚಿಸಬಹುದಾದ ಸಣ್ಣ ಸಂಖ್ಯೆಗಳ ಮೊತ್ತಕ್ಕೆ ಏನೋ ಒಂದು ಸೌಂದರ್ಯ ಇದೆ. ಏನು? ಅಲ್ಲಿಯ ಒಂದು 3 ಅಂಕೆಯ ಸಂಖ್ಯೆ ಸಿಗ್ತದೆ ಕೂಡಿಸಿದಾಗ. ಆ 3 ಅಂಕೆಯಲ್ಲಿರುವ ಎಲ್ಲ ಅಂಕೆಗಳು ಒಂದೇ ಆಗಿದೆ. ಎಲ್ಲ 1ಗಳ ಸ್ಥಾನದಲ್ಲಿರುವ ಅಂಕೆ, 10ರ ಸ್ಥಾನದಲ್ಲಿರುವ ಅಂಕೆ, 100ರ ಸ್ಥಾನದಲ್ಲಿರುವ ಅಂಕೆಗಳು ಒಂದೇ ಆಗಿದೆ. ನೋಡಿ, 444, 666, 888. ಇದು ಈ ಸಂಖ್ಯಾ ಸೌಂದರ್ಯ. ಇದು ನಿಮಗೆ ಸಿಕ್ಕಿದ? ಸಿಗದಿದ್ದರೆ ಇನ್ನೊಮ್ಮೆ ನೀವು ಮಾಡಿ ನೋಡಿ. ಇದೇ ರೀತಿ ಬೇರೆ ಯಾವುದಾದ್ರೂ ಅಂಕೆಗಳನ್ನು ತಗೊಂಡು ಈ ರೀತಿಯಲ್ಲಿ ಮಾಡಲಿಕ್ಕೆ ಆಗ್ತದೋ ಅಂತ ನೋಡಿ. ಆಗೋದಲ್ಲ? ಸರಿ, ಹಾಗಿದ್ರೆ ನಾವು ನಮ್ಮ ಹೋಮ್ವರ್ಕ್ಗಳನ್ನು ನೋಡಿ ಆಯಿತು. ಮುಂದಿನ ಚಟುವಟಿಕೆಗಳನ್ನು ನೋಡುವ. ಟೋಮಿ ಮತ್ತು ಮೇರಿಯನ್ನು ನಿಮಗೆ ಪರಿಚಯ ಇದೆ ಅಲ್ಲ? ಟೋಮಿ ಮತ್ತು ಮೇರಿ ಯಾರು? ನಮ್ಮ ಹಾಗೆ ಶಾಲೆಗೆ ಹೋಗುವಂಥ ಮಕ್ಕಳು. ಕಳೆದ ವರ್ಷ ಅವರ ಶಾಲೆಯಲ್ಲೇನಿತ್ತು? ಆಟೋಟ ಸ್ಪರ್ಧೆ ಇತ್ತು. ಆಟೋಟ ಸ್ಪರ್ಧೆ ಇತ್ತು. ಈ ಆಟೋಟ ಸ್ಪರ್ಧೆಯ ದಿವಸ ಮೇರಿ ಬೇಗ ಶಾಲೆಗೆ ಹೋಗಿದ್ಲು. ಟೋಮಿ ಕೂಡ
ಅವಳ ಜೊತೆಯಲ್ಲಿ ಬಹಳ ಉತ್ಸಾಹದಿಂದ ಹೊತ್ತು ಶಾಲೆಗೆ ಹೋದ ದಿನ ಆಟೋಟ ಪ್ರಾರಂಭವಾಗುವ ಮೊದಲು ಮೇರಿಯ ಟೀಚರು ಮೇರಿಯನ್ನು ಕರೆದು ಒಂದು ಕೆಲಸ ಹೇಳಿದರು. ಏನು ಟೀಚರು ಹೇಳಿದರು, ಶಾಲಾ ತರಗತಿ ಗ್ರಂಥಾಲಯಕ್ಕೆ ಕೆಲವು ಪುಸ್ತಕಗಳು ಕೊಡುಗೆಯಾಗಿ ಬಂದಿದೆ. ಈ ಪುಸ್ತಕಗಳನ್ನು ನಮ್ಮ ತರಗತಿ ಗ್ರಂಥಾಲಯದ ಕಪಾಟಿನಲ್ಲಿ ಜೋಡಿಸಿಡಬೇಕು. ಜೋಡಿಸಿಟ್ಟು ಕೊನೆಗೆ ನನಗೆ ಹೇಳಬೇಕು. ನಮ್ಮ ಕಪಾಟಿನಲ್ಲಿ ಗ್ರಂಥಾಲಯದಲ್ಲಿ ಒಟ್ಟು ಪುಸ್ತಕಗಳ ಸಂಖ್ಯೆ ಎಷ್ಟಾಯಿತು, ಅದರಲ್ಲಿ ಕನ್ನಡ ಪುಸ್ತಕಗಳು ಎಷ್ಟಿವೆ, ಇಂಗ್ಲೀಷು ಪುಸ್ತಕಗಳು ಎಷ್ಟಿವೆ ಎಂಬ ಒಂದು ಲೆಕ್ಕವನ್ನು ಕೊಡಬೇಕು ಅಂತ ಟೀಚರು ಹೇಳಿದರು. ಈ ಪುಸ್ತಕವನ್ನು ಕಪಾಟಿನಲ್ಲಿಡು, ಕೊನೆಗೆ ನನಗೆ ಅದರ ಸಂಖ್ಯೆಯನ್ನು ಹೇಳು ಅಂತ ಹೇಳಿದರು. ಹಾಗೆ ಮೇರಿ ಮತ್ತು ಗೆಳತಿಯರು ಸೇರಿಕೊಂಡು ಈ ಪುಸ್ತಕಗಳನ್ನು ಕಪಾಟಿನಲ್ಲಿಟ್ಟರು. ಇಟ್ಟು ಆ ಸಂಖ್ಯೆಯನ್ನು ಹೇಳಿದರು ಅವರಿಗೆ, ಟೀಚರಲ್ಲಿ ಹೇಳಿದರು. ಅವರು ಸಂಖ್ಯೆಯನ್ನು ಕಂಡು ಹುಡುಕಿದ್ದು ಹೇಗಾಗಿರ್ಬೋದು ನಮಗೊತ್ತುಂಟ? ನೋಡುವಲ್ಲ ಅವರು ಹೇಗೆ ಕಂಡು ಹುಡುಕಿದ್ದು ನೋಡಿ. ಆ ಒಂದು ಸಮಸ್ಯೆಯನ್ನು ನಾವು ನೋಡುವ. ನಮ್ಮ ಪಾಠ ಪುಸ್ತಕದಲ್ಲಿ ಆ ಒಂದು ಲೆಕ್ಕ ಇದೆ, ಅದರ ಒಂದು ಪ್ರಶ್ನೆ ನಮ್ಮ ಪಾಠ ಪುಸ್ತಕದಲ್ಲಿದೆ ನೋಡಿ. ಗ್ರಂಥಾಲಯ ಅಂತ ಹೇಳಿ ಒಂದು ಚಟುವಟಿಕೆ ಇದೆ. ಮೇರಿಯ ಶಾಲೆಯ ಗ್ರಂಥಾಲಯದಲ್ಲಿ 524 ಕನ್ನಡ ಪುಸ್ತಕಗಳು ಮತ್ತು 75 ಇಂಗ್ಲೀಷು ಪುಸ್ತಕಗಳು ಇವೆ. 75 ಇಂಗ್ಲೀಷು ಪುಸ್ತಕಗಳು ಇವೆ. ಇಂದು ಹೊಸತಾಗಿ ಬಂದ 120 ಪುಸ್ತಕಗಳಲ್ಲಿ 20 ಇಂಗ್ಲೀಷು ಪುಸ್ತಕಗಳಾಗಿವೆ ಎಂಬ ಒಂದು ವಿವರವನ್ನು ಕೊಟ್ಟಿದ್ದಾರೆ. ನಂತರ ನೋಡಿ, ಹೊಸ ಪುಸ್ತಕಗಳನ್ನು ಸೇರಿಸಿದಾಗ ಗ್ರಂಥಾಲಯದಲ್ಲಿರುವ ಒಟ್ಟು ಪುಸ್ತಕಗಳ ಸಂಖ್ಯೆ ಎಷ್ಟು, ಇಂಗ್ಲೀಷು ಪುಸ್ತಕಗಳು ಎಷ್ಟು, ಕನ್ನಡವೋ ಅಂದರೆ ಕನ್ನಡ ಎಷ್ಟು, ನಮ್ಮ ಪಾಠ ಪುಸ್ತಕದಲ್ಲಿರುವ ಒಂದು ಪ್ರಶ್ನೆ. ಹಾಗಿದ್ರೆ ಇದಕ್ಕೆ ಉತ್ತರ ಕಂಡು ಹುಡುಕುವುದು ಹೇಗಪ್ಪ? ಹೇಗೆ ನಾವು ಇಂತಹ ಪ್ರಶ್ನೆ ಬರುವಾಗ ನಾವು ಮಾಡಬೇಕಾದ್ದೇನು ಕೆಲಸ? ಪ್ರಾರಂಭದಲ್ಲಿ ನಾವು ಏನೆಲ್ಲ ಕಂಡು ಹುಡುಕಬೇಕು, ನಾವು ಏನೆಲ್ಲ ಕಂಡು ಹುಡುಕಬೇಕು ಎಂಬುದನ್ನು ತೀರ್ಮಾನಿಸಬೇಕು. ಈಗ ಏನೆಲ್ಲ ಕಂಡು ಹುಡುಕಬೇಕು ನಾವು? ಅಲ್ಲಿ ಕೇಳಿದ ಪ್ರಶ್ನೆಗಳೇನು? ಒಟ್ಟು ಪುಸ್ತಕಗಳ ಸಂಖ್ಯೆ ಎಷ್ಟು ಒಂದು ಕಂಡು ಹುಡುಕಬೇಕಾದ್ದೇನು? ಒಟ್ಟು ಪುಸ್ತಕಗಳು ಗೊತ್ತಾಗಬೇಕು. ಒಟ್ಟು ಪುಸ್ತಕಗಳು ಎಷ್ಟು ಅಂತ ಗೊತ್ತಾಗಬೇಕು. ಮತ್ತೇನು ಕಂಡು ಹುಡುಕಬೇಕು ನಾವು? ಇಂಗ್ಲೀಷು ಪುಸ್ತಕಗಳೆಷ್ಟು, ಇಂಗ್ಲೀಷ್ ಪುಸ್ತಕಗಳು. ಮತ್ತೊಂದು ನಮಗೆ ಗೊತ್ತಾಗಬೇಕಾದ್ದು ಕನ್ನಡ ಪುಸ್ತಕಗಳು, ಕನ್ನಡ ಪುಸ್ತಕಗಳು. ಹಾಗಿದ್ರೆ ನಾವು ಈ ಲೆಕ್ಕದಲ್ಲಿ ಕಂಡು ಹುಡುಕಬೇಕಾದ್ದು ಇವು ಮೂರನ್ನು: ಒಟ್ಟು ಪುಸ್ತಕಗಳೆಷ್ಟು, ಇಂಗ್ಲೀಷು ಪುಸ್ತಕಗಳೆಷ್ಟು, ಕನ್ನಡ ಪುಸ್ತಕಗಳೆಷ್ಟು. ಕಂಡು ಹುಡುಕಬೇಕಾದ್ದೇನು ಅಂತ ಗೊತ್ತಾಯಿತು. ಹಾಗಾದರೆ ಇನ್ನು ಮಾಡಬೇಕಾದ್ದೇನು? ಹೇಗೆ ಕಂಡು ಹುಡುಕುವುದು, ಹೇಗೆ ಕಂಡು ಹುಡುಕುವುದು ಎಂಬುದಲ್ವ. ಅಂದರೆ ಆ ಪ್ರಶ್ನೆಯಲ್ಲಿ ಕೊಟ್ಟ ವಿವರಗಳನ್ನು ನೋಡಬೇಕಲ್ಲ. ಯಾವೆಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ, ಕೊಟ್ಟ ವಿವರಗಳನ್ನು ನೋಡಿಕೊಂಡು ನಮಗೆ ಇದನ್ನು ಕಂಡು ಹುಡುಕ್ಲಿಕ್ಕೆ ಯಾವೆಲ್ಲ ವಿವರಗಳ ಅಗತ್ಯವಿದೆ, ಆ ವಿವರಗಳನ್ನು ಏನು ಮಾಡಬೇಕು? ಕೂಡಿಸಬೇಕೋ, ಕಳಿಬೇಕೋ, ಗುಣಿಸಬೇಕೋ, ಏನು ಮಾಡಬೇಕು ಎಂಬುದನ್ನು ನಂತರ ತೀರ್ಮಾನಿಸಬೇಕಲ್ಲ. ಹಾಗಿದ್ರೆ ಇನ್ನು ನಾವೇನು ನೋಡುವ? ಇದನ್ನು ಕಂಡು ಹುಡುಕ್ಲಿಕ್ಕೆ ಸಹಾಯಕವಾಗುವ ಯಾವೆಲ್ಲ ವಿವರಗಳು ನಮ್ಮ ಪ್ರಶ್ನೆಯಲ್ಲಿವೆ ಅಂತ ನೋಡುವ. ನೋಡಿ, ಮೇರಿಯ ಶಾಲೆಯ ಗ್ರಂಥಾಲಯದಲ್ಲಿ
524 ಕನ್ನಡ ಪುಸ್ತಕಗಳು ಮತ್ತು 75 ಇಂಗ್ಲಿಷ್ ಪುಸ್ತಕಗಳು ಇವೆ. ಮೊದಲೆಷ್ಟಿತ್ತಾಗಿದ್ರೆ 524 ಕನ್ನಡ ಪುಸ್ತಕ ಇತ್ತು, 75 ಇಂಗ್ಲಿಷ್ ಪುಸ್ತಕ ಇತ್ತು. ನಂತರ ಮತ್ತೊಂದು ಕೋಣೆ, ಇಂದು ಹೊಸತಾಗಿ ಬಂದ 120 ಪುಸ್ತಕಗಳಲ್ಲಿ 20 ಇಂಗ್ಲಿಷ್ ಪುಸ್ತಕ. ಹಾಗಿದ್ರೆ ಕನ್ನಡ ಪುಸ್ತಕ ಎಷ್ಟು ಗೊತ್ತಾಗ್ತದೆ ನಮಗೆ. 120ರಲ್ಲಿ 20 ಇಂಗ್ಲಿಷು, ಹಾಗಿದ್ರೆ ಕನ್ನಡ 100. ಹಾಗಾದ್ರೆ ಇದನ್ನು ಹುಡುಕ್ಲಿಕ್ಕೇನು ಕಷ್ಟ ಉಂಟಾ? ಈಗ ಇಂಗ್ಲಿಷು ಪುಸ್ತಕಗಳು ಎಷ್ಟು ಅಂತ ನಾವು ಕಂಡು ಹುಡುಕಬಹುದು. ಅದಕ್ಕೆ ಬೇಕಾದ್ದೇನು ನಮಗೆ? ಇಂಗ್ಲಿಷು ಪುಸ್ತಕಗಳು ಎಷ್ಟು ಅಂತ ಕಂಡು ಹುಡುಕಬೇಕಾದ್ರೆ ಮೊದಲು ಇಂಗ್ಲಿಷು ಪುಸ್ತಕ ಎಷ್ಟಿತ್ತು ಆ ಸಂಖ್ಯೆಯನ್ನು ನಾವು ಬರಿಬೇಕಲ್ಲ. ಮೊದಲಿದ್ದ ಪುಸ್ತಕಗಳು ಇಂಗ್ಲಿಷ್ ಎಷ್ಟು? 75. 75 ಪುಸ್ತಕ ಮೊದಲಿತ್ತು. ಮೊದಲಿದ್ದ ಇಂಗ್ಲಿಷ್ ಪುಸ್ತಕಗಳು 75 ಕೂಡಿಸು. ಈಗ ಹೊಸತಾಗಿ ಬಂದ ಇಂಗ್ಲಿಷ್ ಪುಸ್ತಕಗಳ ಸಂಖ್ಯೆ 120ರಲ್ಲಿ 20 ಇಂಗ್ಲಿಷ್ ಪುಸ್ತಕ ಅಂತ ಹೇಳಿದೆ. ಹಾಗಾದ್ರೆ ಇಂಗ್ಲಿಷ್ ಪುಸ್ತಕಗಳು 20. ಹಾಗಾದ್ರೆ ಒಟ್ಟು ಇಂಗ್ಲಿಷ್ ಪುಸ್ತಕಗಳ ಸಂಖ್ಯೆ ಏನು? 75 ಕೂಡಿಸು 20. 5 0 5 7 2 9. ಹಾಗಾದ್ರೆ ಒಟ್ಟಿರುವ ಇಂಗ್ಲಿಷ್ ಪುಸ್ತಕಗಳು 95. ಇನ್ನು ಕನ್ನಡ ಪುಸ್ತಕಗಳೆಷ್ಟು ಅಂತ ನೋಡುವ. ಮೊದಲಿದ್ದ ಕನ್ನಡ ಪುಸ್ತಕಗಳ ಸಂಖ್ಯೆ ಎಷ್ಟು? ಮೊದಲಿದ್ದ ಕನ್ನಡ ಪುಸ್ತಕಗಳ ಸಂಖ್ಯೆ 524. 524 ಕನ್ನಡ ಪುಸ್ತಕಗಳಿತ್ತು. ಹೊಸತಾಗಿ 120 ಪುಸ್ತಕಗಳಲ್ಲಿ 20 ಇಂಗ್ಲಿಷ್ ಆದರೆ ಕನ್ನಡ ಪುಸ್ತಕಗಳು 100. ಹಾಗಾದ್ರೆ ಒಟ್ಟು ಕನ್ನಡ ಪುಸ್ತಕಗಳು 4 0 4 2 0 2 5 1 6. ಒಟ್ಟು ಕನ್ನಡ ಪುಸ್ತಕಗಳು 624. ಒಟ್ಟು ಕನ್ನಡ ಪುಸ್ತಕಗಳು 624. ಹಾಗಾದ್ರೆ ಇನ್ನು ನಮಗೇನು? ಒಟ್ಟು ಪುಸ್ತಕಗಳೆಷ್ಟು ಇನ್ನು ಕಂಡು ಹುಡುಕ್ಲಿಕ್ಕೆ ಕಷ್ಟ ಉಂಟಾ? ಏನನ್ನು ಕೂಡಿಸಬೇಕು? ಒಟ್ಟು ಕನ್ನಡ ಪುಸ್ತಕಗಳು ಕೂಡಿಸು ಒಟ್ಟು ಇಂಗ್ಲಿಷು ಪುಸ್ತಕಗಳನ್ನು ಮಾಡಿದರೆ ಆ ಉತ್ತರವು ಸಿಗ್ತದೆ. ಹಾಗಾದರೆ ಕನ್ನಡ ಪುಸ್ತಕಗಳು ಈಗಾಗಲೇ ನಮಗೆ ಗೊತ್ತುಂಟು. ನಾವು ಈಗ ಹುಡುಕಿದ್ದು 624 ಕನ್ನಡ ಪುಸ್ತಕಗಳು, 95 ಇಂಗ್ಲಿಷ್ ಪುಸ್ತಕಗಳು. ಒಟ್ಟು 4 5 9 2 9 11 ಅಂದರೆ 11 10ಗಳು. ಆಗ 10 10ಗಳು ಸೇರುವಾಗ ಒಂದು 100ಗಳಾಗ್ತದೆ. ಅದನ್ನಾಗ ಒಂದು 100ಗಳ ಸ್ಥಾನಕ್ಕೊಂದನ್ನು ಕೊಂಡೋಗ್ತೇವೆ. ಮತ್ತೆ ಅಲ್ಲಿ ಉಳಿದ ಒಂದು 10 ಮಾತ್ರ ಬರೀತೇವೆ. ಆಗ 6 1 7. ಹಾಗಿದ್ರೆ ಒಟ್ಟು ಪುಸ್ತಕಗಳು, ಈಗ ಗ್ರಂಥಾಲಯದಲ್ಲಿರುವ ಒಟ್ಟು ಪುಸ್ತಕಗಳು 719 ಪುಸ್ತಕಗಳಿವೆ. ಹಾಗಿದ್ರೆ ಮೇರಿಯವರು ಕಂಡು ಹುಡುಕಿದ್ದು ಇದೇ ರೀತಿಯಲ್ಲೋ? ಈ ರೀತಿಯಲ್ಲಿ ನಮಗೆ ಪ್ರಶ್ನ ವಿಶ್ಲೇಷಣಾ ಲೆಕ್ಕಗಳನ್ನು ಬಹಳ ಸುಲಭವಾಗಿ ಮಾಡಬಹುದು. ಮಾಡಬೇಕಾದ್ದೇನು? ನಾವು ಮೊದಲು ಪ್ರಶ್ನೆಯನ್ನು ಓದಬೇಕು. ಓದಿ ಏನನ್ನು ಕಂಡು ಹುಡುಕಬೇಕು ಅಂತ ಮೊದಲು ನಾವು ತೀರ್ಮಾನಿಸಬೇಕು. ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿದ್ದು ಏನೆಲ್ಲ ಕಂಡು ಹುಡುಕ್ಲಿಕ್ಕೆ ಹೇಳಿದ್ದಾರೆ, ಇದನ್ನು ಹುಡುಕ್ಲಿಕ್ಕೆ ಸಹಾಯಕವಾಗುವ ವಿವರಗಳನ್ನು ನಮ್ಮ ಪ್ರಶ್ನೆಯಲ್ಲಿ ಯಾವುದೆಲ್ಲ ಕೊಟ್ಟಿದ್ದಾರೆ, ಮತ್ತು ಆ ವಿವರಗಳಲ್ಲಿ ನಮ್ಮ ಒಂದೊಂದು ಪ್ರಶ್ನೆಗೂ
ಉತ್ತರ ಕಂಡು ಹುಡುಕ್ಲಿಕ್ಕೆ ಯಾವುದನ್ನು ಉಪಯೋಗಿಸಬೇಕು ಮತ್ತು ಅದರಲ್ಲಿ ಯಾವ ಕ್ರಿಯೆಯನ್ನು ಮಾಡಬೇಕು ಎಂಬುದಾಗಿ ನಾವು ಓದಿ ತೀರ್ಮಾನಿಸಬೇಕು. ಆನಂತರ ಕ್ರಿಯೆಗಳನ್ನು ಮಾಡಬೇಕು, ಉತ್ತರ ಕಂಡು ಹುಡುಕಬೇಕು. ಹೇಗಿತ್ತು ಸಮಸ್ಯೆ? ಪ್ರಶ್ನ ವಿಶ್ಲೇಷಣಾ ಲೆಕ್ಕ ಸುಲಭ ಅಲ್ವಾ? ನೋಡುವ, ಇನ್ನೊಂದು ಪ್ರಶ್ನೆ ನೋಡುವ, ಆಯಿತಾ? ಹೀಗೆ ಮೇರಿ ಮತ್ತು ಗೆಳತಿಯರು ಈ ಪುಸ್ತಕಗಳನ್ನಿಟ್ಟಾಗುವಾಗ ಶಾಲಾ ಮಟ್ಟದ ಆಟೋಟ ಸ್ಪರ್ಧೆ, ಕ್ರೀಡಾಕೂಟವತ್ತು ಆಟೋಟ ಸ್ಪರ್ಧೆಗಳೆಲ್ಲ ಪ್ರಾರಂಭವಾಯಿತು. ವೈಯಕ್ತಿಕ ಸ್ಪರ್ಧೆ, ಓಟ ಮತ್ತು ಗುಂಡೆಸೆತ, ಲಾಂಗ್ ಜಂಪ್. ವೈಯಕ್ತಿಕ ಸ್ಪರ್ಧೆಗಳು, ಓಟ, ಗುಂಡೆಸೆತ, ಲಾಂಗ್ ಜಂಪ್ ಮುಂತಾದ ಸ್ಪರ್ಧೆಗಳು ನಡೆಯಿತು. ಆನಂತರ ಗುಂಪಿನ ಆಟಗಳು ನಡೆಯಿತು. ಯಾವುದು? ಕಬಡ್ಡಿ, ಕ್ರಿಕೆಟ್, ಡಾಜ್ ಬಾಲ್ ಮುಂತಾದ ಆಟಗಳು ನಡೆದವು. ಹೀಗೆ ಕೊನೆಗೆ ಸಂಜೆಯಾಗುವಾಗ ಆಟೋಟ ಸ್ಪರ್ಧೆಯಲ್ಲಿ ವಿಜೇತರು ಯಾರು ಎಂಬುದನ್ನು ಕಂಡು ಹುಡುಕುವಲ್ಲಿಗೆ ಮುಟ್ಟಿತು. ಆಗ ಮೇರಿಯವರ ಗುಂಪೊಂದು, ಟೋಮಿಯವರ ಗುಂಪು ಇನ್ನೊಂದು. ಎರಡೂ ಗುಂಪಿನವರು ನಾವು ಗೆದ್ದದ್ದು, ಹೆಚ್ಚು ಅಂಕ ನಮಗೆ, ಗೆದ್ದವರು ನಾವು ಅಂತ ಬೊಬ್ಬೆ ಹಾಕಲಿಕ್ಕೆ ಪ್ರಾರಂಭ ಮಾಡಿದರು. ನೋಡಿ, ಅವರಿಗೆ ಸಿಕ್ಕಿದ ಅಂಕಗಳೆಷ್ಟು ಅಂತ ಕಂಡು ಹುಡುಕದೆ ಯಾರು ಗೆದ್ದವರು ಅಂತ ತೀರ್ಮಾನಿಸ್ಲಿಕ್ಕೆ ಆಗ್ತದ? ನೋಡಿ, ಅವರಿಗೆ ಸಿಕ್ಕಿದ ಅಂಕಗಳ ವಿವರಗಳು ನಮ್ಮ ಪಾಠ ಪುಸ್ತಕದಲ್ಲಿ ನೀಡಲಾಗಿದೆ. ನೋಡಿ, ಶಾಲಾ ಕ್ರೀಡಾಕೂಟದಲ್ಲಿ ಇವರಿಗೆ ಸಿಕ್ಕಿದ ಅಂಕಗಳು ಯಾರಿಗೆ? ಮೇರಿಯವರ ಗುಂಪಿಗೆ ಮತ್ತು ಟೋಮಿಯವರ ಗುಂಪಿಗೆ ಸಿಕ್ಕಿದ ಅಂಕಗಳು. ಮೇರಿಯವರು ಹೇಳಿದರು ಏನು ಅಂತ? ನಮಗೆ ಗ್ರೂಪ್ ವಿಭಾಗದಲ್ಲಿ 70 ಅಂಕಗಳು, ವೈಯಕ್ತಿಕ ವಿಭಾಗಗಳಲ್ಲಿ 180 ಅಂಕಗಳು ಸಿಕ್ಕಿದುವು. ಆಗ ಟೋಮಿಯವರ ಗುಂಪೇನು ಹೇಳಿತು? ನಮಗೆ ಗ್ರೂಪ್ ವಿಭಾಗಗಳಲ್ಲಿ 60 ಅಂಕಗಳು, ವೈಯಕ್ತಿಕ ವಿಭಾಗಗಳಲ್ಲಿ 190 ಅಂಕಗಳು ಸಿಕ್ಕಿದುವು. ಹಾಗಾದ್ರೆ ಗೆದ್ದವರು ಯಾರಪ್ಪ? ಗೆದ್ದವರು ಯಾರು ಅಂತ ಗೊತ್ತಾಗಬೇಕಾದ್ರೆ ಪ್ರತಿಯೊಂದು ಗುಂಪಿಗೆ ಸಿಕ್ಕಿದ ಅಂಕಗಳು ಎಷ್ಟು ಅಂತ ತಿಳಿಬೇಕಲ್ಲ. ಹಾಗಾಗಿ ನೋಡಿ, ಅಲ್ಲಿ ಕೆಳಗೆ ಪ್ರಶ್ನೆ ಇದೆ, ಪ್ರತಿಯೊಂದು ಗುಂಪಿಗೂ ಸಿಕ್ಕಿದ ಅಂಕಗಳು ಎಷ್ಟು? ಯಾರಿಗೆ ಹೆಚ್ಚು ಅಂಕ? ಯಾರಿಗೆ ಹೆಚ್ಚು ಅಂಕ ಅಂತ ಗೊತ್ತಾದರೆ ಗೆದ್ದವರು ಯಾರು ಅಂತ ಗೊತ್ತಾದೀತು. ಹಾಗಾದರೆ ನಾವೀಗ ಇಲ್ಲಿ ಕಂಡು ಹುಡುಕಬೇಕಾದ್ದೇನು? ಪ್ರತಿ ಗುಂಪಿನ ಅಂಕಗಳು ಎಷ್ಟು ಅಂತ ಕಂಡು ಹುಡುಕಬೇಕು. ಅದು ಗೊತ್ತಾದರೆ ಅದರಲ್ಲಿ ದೊಡ್ಡ ಸಂಖ್ಯೆ ಯಾವುದು, ಅವರಿಗೆ ಹೆಚ್ಚು ಅಂಕ ಅಂತ ಗೊತ್ತಾಗ್ತದಲ್ಲ. ಹಾಗಾದರೆ ಕಂಡು ಹುಡುಕುವಲ್ಲ. ಕಂಡು ಹುಡುಕ್ಲಿಕ್ಕೆ ಬೇಕಾಗುವ ವಿವರಗಳೇನು? ಎರಡೂ ಗುಂಪಿನವರ ವೈಯಕ್ತಿಕ ಅಂಕಗಳು ಮತ್ತು ಗ್ರೂಪು ಆಟದ ಅಂಕಗಳು ಬೇಕು. ಹಾಗಾದರೆ ಅದನ್ನು ಕಂಡು ಹುಡುಕುವ. ಮೇರಿ, ಒಂದು ಗುಂಪು ಮೇರಿ, ಮತ್ತೊಂದು ಗುಂಪು ಟೋಮಿ. ನೋಡುವ, ಮೇರಿಯವರಿಗೆ ಸಿಕ್ಕಿದ ಅಂಕಗಳು ಗ್ರೂಪ್ ವಿಭಾಗದಲ್ಲಿ ನೋಡುವ. ಎಷ್ಟು ಅಂಕ ಸಿಕ್ಕಿದೆ? 70. ವೈಯಕ್ತಿಕ ವಿಭಾಗ 180. ಒಟ್ಟು ಎಷ್ಟು? 0 0 0. 8 7. 8ಕ್ಕೆ 7 ಕೂಡಿಸುವ. 8ಕ್ಕೆ 2 ಕೂಡಿಸಿದರೆ 10. ಆನಂತರ ಮತ್ತೆ ಕೂಡಿಸ್ಲಿಕ್ಕೆ ಬಾಕಿ ಉಳಿದದ್ದೆಷ್ಟು? 5 ಅಲ್ಲ, 10 5 15. 15ರಲ್ಲಿ ಒಂದುಗಳ ಸ್ಥಾನದಲ್ಲಿರುವ 5 ಬರೆಯುವ. ಅಂದರೆ 10ಗಳು. 15 10ಗಳಲ್ಲಿ 5 10ಗಳನ್ನು 10ರ ಸ್ಥಾನದಲ್ಲಿ ಬರೆದೆವು. 1 100ಗಳನ್ನು 100ರ ಸ್ಥಾನಕ್ಕೆ ಕೊಂಡೋದೆವು. ಅಲ್ಲಿ 1 100 ಮತ್ತು ಇಲ್ಲಿಂದ ಬಂದ 1 100, 2 100ಗಳು, 250 ಅಂಕಗಳು ಸಿಕ್ಕಿತು. ಯಾರಿಗೆ?
ಮೇರಿಯವರಿಗೆ ಒಟ್ಟು ಸಿಕ್ಕಿದ ಅಂಕ 250. ಇನ್ನೇನಾಗಬೇಕು? ಈಗ ಗೆದ್ದವರು ಯಾರು ಅಂತ ಗೊತ್ತಾಯ್ತಾ? ಇಲ್ಲ ಅಲ್ಲ. ಏನು ಮಾಡಬೇಕು? ಟೋಮಿಯವರ ಒಟ್ಟು ಅಂಕವನ್ನು ಕೂಡ ಕಂಡು ಹುಡುಕಬೇಕು. ನೋಡಿ, ಅವರ ಅಂಕಗಳು ನೋಡಿ. ಗ್ರೂಪ್ ವಿಭಾಗ ಅವರಿಗೆ ಸಿಕ್ಕಿದ್ದು 60 ಅಂಕಗಳು. ವೈಯಕ್ತಿಕ ವಿಭಾಗ 190 ಅಂಕಗಳು. 190 ಅಂಕಗಳು. ಒಟ್ಟು 0 0 0 9 6. 6ರ 1ನ್ನು 9ಕ್ಕೆ ಸೇರಿಸುವ. ಹಾಗೇನಾಯಿತು? 9 1 10. ನಂತರ ಉಳಿದದ್ದು 5. 10 5 15ಕ್ಕೆ 5. 15ರಲ್ಲಿ 15 10ಗಳು ಅಂತ ಹೇಳಿದರೆ 1 100ಗಳು ಮತ್ತು 5 10ಗಳು. ಆ 1 100ನ್ನು ಇಲ್ಲಿಗೆ ಸೇರಿಸುವ. 1 100 ಇಲ್ಲಿಂದ ಸಿಕ್ಕಿದ 1 100 2 100. ಆಗ ಒಟ್ಟು ಸಿಕ್ಕಿದ ಅಂಕಗಳು 250. ಈಗ ಟೋಮಿಯವರಿಗೆ ಸಿಕ್ಕಿದ ಒಟ್ಟು ಅಂಕ 250. ಮೇರಿಯವರಿಗೆ ಸಿಕ್ಕಿದ ಒಟ್ಟು ಅಂಕ 250. ಸ್ಪರ್ಧೆಯಲ್ಲಿ ಗೆದ್ದವರು ಯಾರು? ಸ್ಪರ್ಧೆಯಲ್ಲಿ ಗೆದ್ದವರು ಯಾರು? ಆಟೋಟ ಕ್ರೀಡೋತ್ಸವದಲ್ಲಿ ಗೆದ್ದವರು ಯಾರು? ಎರಡೂ ಗುಂಪಿಗೂ ಒಂದೇ ರೀತಿಯ ಅಂಕ ಸಿಕ್ಕಿದೆ, ಅಂದರೆ ಸಮಾನ ಅಂಕಗಳು ಸಿಕ್ಕಿದೆ. ಹಾಗಾಗಿ ಗೆದ್ದವರು ಎರಡೂ ಗುಂಪಿನವರು ಅಲ್ವಾ? ಎರಡೂ ಗುಂಪಿನವರು ಕೂಡ ಗೆದ್ದಿದ್ದಾರೆ. ಹೀಗೆ ನಮಗೆ 2 ಪ್ರಶ್ನ ವಿಶ್ಲೇಷಣಾ ಲೆಕ್ಕಗಳನ್ನು ಉತ್ತರ ಕಂಡು ಹುಡುಕುವುದು ಹೇಗೆ ಅಂತ ಗೊತ್ತಾಯ್ತಲ್ಲ. 2 ಪ್ರಶ್ನ ವಿಶ್ಲೇಷಣಾ ಲೆಕ್ಕಗಳನ್ನು ವಿಶ್ಲೇಷಿಸಿ ನಾವು ಉತ್ತರವನ್ನು ಕಂಡು ಹುಡುಕಿದ್ದೇವೆ. ಹಾಗಾದರೆ ಕಷ್ಟ ಉಂಟ ಪ್ರಶ್ನ ವಿಶ್ಲೇಷಣಾ ಲೆಕ್ಕಗಳಿಗೆ ಉತ್ತರ ಕಂಡು ಹುಡುಕಲಿಕ್ಕೆ? ನಾವು ಮಾಡಬೇಕಾದಿಷ್ಟೇ, ನಾವು ಮೊದಲು ಆ ಪ್ರಶ್ನೆಗಳನ್ನು ಸರಿಯಾಗಿ ಓದಬೇಕು. ಓದಿದ ನಂತರ ಏನು ಮಾಡಬೇಕಾದ್ದು? ಏನನ್ನು ಕಂಡು ಹುಡುಕಬೇಕು, ಏನೆಲ್ಲ ಕಂಡು ಹುಡುಕ್ಲಿಕ್ಕಿದೆ, ಆ ನಂತರ ಹೇಗೆ ಕಂಡು ಹುಡುಕುವುದು. ಅಂದರೆ ಪ್ರಶ್ನೆಯನ್ನು ಓದುವಾಗ ಯಾವೆಲ್ಲ ವಿಚಾರಗಳನ್ನು, ವಿವರಗಳನ್ನು ನಮಗೆ ಇದಕ್ಕೆ ಪ್ರಶ್ನೆಗೆ ಉತ್ತರ ಕಂಡು ಹುಡುಕ್ಲಿಕ್ಕೆ ಸಹಾಯಕವಾಗುವ ಯಾವೆಲ್ಲ ವಿವರಗಳನ್ನು ಪ್ರಶ್ನೆಯಲ್ಲಿ ಕೊಟ್ಟಿದೆ, ಆ ವಿವರಗಳಲ್ಲಿ ನಮಗೆ ಸಣ್ಣ ಸಣ್ಣ ಪ್ರಶ್ನೆಗಳಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಕಂಡು ಹುಡುಕ್ಲಿಕ್ಕೆ ಬೇಕಾಗುವ ವಿವರಗಳು ಯಾವುದು, ಆ ವಿವರಗಳನ್ನು ಏನು ಮಾಡಬೇಕು, ಕೂಡಿಸಬೇಕಾ ಕಳಿಬೇಕಾ ಎಂಬುದನ್ನು ತೀರ್ಮಾನಿಸಿ ಆನಂತರ ನಮ್ಮ ಕ್ರಿಯೆಗಳನ್ನು ಮಾಡಿ ಉತ್ತರವನ್ನು ಕಂಡು ಹುಡುಕಬಹುದು. ಸುಲಭ ಉಂಟಲ್ಲ? ಹಾಗಾದರೆ ನಮ್ಮ ಇಂದಿನ ಗಣಿತ ಪಾಠವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುವ. ಆದರೆ ನಿಮಗೆ ಕೆಲವು ಹೋಮ್ವರ್ಕ್ಗಳಿವೆ, ಆಯಿತಾ? 1-2 ಹೋಮ್ವರ್ಕ್ಗಳಿವೆ. ನೀವು ಮುಂದಿನ ತರಗತಿಗೆ ಬರುವಾಗ ಆ ಹೋಮ್ವರ್ಕ್ಗಳನ್ನು ಪೂರ್ತಿಗೊಳಿಸಿ ಮುಂದಿನ ತರಗತಿಗೆ ತಯಾರಾಗಬೇಕು. ನೋಡಿ, ಒಂದು ಬಾಳೆ ಗಿಡಗಳು ಎಷ್ಟು ಎಂಬ ಒಂದು ಚಟುವಟಿಕೆ ನಿಮಗೆ. ಅದು ನಮ್ಮ ಪಾಠ ಪುಸ್ತಕದ ಪುಟ ಸಂಖ್ಯೆ 30ರಲ್ಲಿದೆ. ಈ ಪ್ರಶ್ನೆ ನಮ್ಮ ಪಾಠ ಪುಸ್ತಕದ ಗಣಿತ ಪಾಠ ಪುಸ್ತಕದ 30ನೇ ಪುಟದಲ್ಲಿದೆ. ಇದೊಂದು ಪ್ರಶ್ನ ವಿಶ್ಲೇಷಣಾ ಲೆಕ್ಕ, ಆಯಿತಾ? ಇದಕ್ಕೆ ನೀವು ಉತ್ತರವನ್ನು ಕಂಡು ಹುಡುಕಬೇಕು, ವಿಶ್ಲೇಷಣೆ ನಡೆಸಿ ಉತ್ತರ ಕಂಡು ಹುಡುಕಬೇಕು. ಮತ್ತೊಂದು ಮಾರಾಟ ಮಾಡಿದ ಅಕ್ಕಿ, ಇದು ಕೂಡ ಒಂದು ಪ್ರಶ್ನ ವಿಶ್ಲೇಷಣಾ ಲೆಕ್ಕ. ಇದು ಕೂಡ 30ನೇ ಪುಟದಲ್ಲೇ ಇದೆ, ನಮ್ಮ ಪಾಠ ಪುಸ್ತಕದ 30ನೇ ಪುಟದಲ್ಲಿರುವಂಥ ಒಂದು ಲೆಕ್ಕ. ಇನ್ನೊಂದು ದಾರಿ ಕಂಡು ಹಿಡಿಯಬಹುದೇ ಅಂತ ಇನ್ನೊಂದು ಲೆಕ್ಕ. ಒಂದು ಬೆಕ್ಕಿಗೆ ಇಲಿಯನ್ನು ಹಿಡಿದು ತಿನ್ನಲಿಕ್ಕೆ ಹೋಗಬೇಕು. ಬೆಕ್ಕು ಇದ್ದಲ್ಲಿಂದ ಇಲಿ ಇರುವಲ್ಲಿಗೆ ಹೋಗಲಿಕ್ಕೆ ದಾರಿಯನ್ನು ನಾವು ತೋರಿಸಬೇಕು. ಇದು ಒಂದು ಚಟುವಟಿಕೆ. ಇದು ಕೂಡ ನಮ್ಮ ಪಾಠ ಪುಸ್ತಕದ
31ನೇ ಪುಟದಲ್ಲಿದೆ. ಇದು ಬಹಳ ಸುಲಭತೆ ಆಯಿತಾ, ಒಂದು ಸಣ್ಣ ಆಟದ ಹಾಗೆ. ಹಾಗಾಗಿ ಈ 3 ಚಟುವಟಿಕೆಗಳನ್ನು ನಿಮಗೂ ಮಾಡಬಹುದು, ತುಂಬ ಸುಲಭದ ಚಟುವಟಿಕೆಗಳು. ಹಾಗಾಗಿ ಇದನ್ನು ನೀವು ಪೂರ್ತಿಗೊಳಿಸ್ತೀರಲ್ಲ, ಮಾಡ್ತೀರಿ. ಹೌದು. ಹಾಗಾದರೆ ಇಂದಿನ ಕ್ಲಾಸಿಗೆ ಮುಕ್ತಾಯವನ್ನು ಹೇಳುತ್ತಾ ನಿಮಗೆಲ್ಲರಿಗೂ ವಂದನೆಗಳು.